ನಮಸ್ಕಾರ ವೀಕ್ಷಕರೇ, ನಾನು ಎಲ್ ಪ್ರಕಾಶ್ ನಾಗಮಂಗಲ. ನಮ್ಮ ಅತಿಥಿ ಚಿತ್ರರಂಗದ ಬಹುದೊಡ್ಡ ಹೆಸರು ಕಿಚ್ಚ ಸುದೀಪ್. ಸುದೀಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರೋವರ್ ಸಂಜೀವ್ ಅವ್ರು ಕಂಡಿದ್ದ ಕನಸೇ ಬೇರೆ, ಅವ್ರ ಮಗನ ಕಣ್ಣಲ್ಲಿದ್ದಿದ್ದ ಕನಸುಗಳೇ ಬೇರೆ. ಚಿತ್ರರಂಗ ಇವತ್ತು ನಿಮಗೆ ಸಮಾಧಾನ, ತೃಪ್ತಿ, ನೆಮ್ಮದಿ ತಂದ್ಕೊಟ್ಟಿದ್ಯಾ? ನಾವು ಹುಡುಕಬೇಕು, ಯಾವುದು ತಂದುಕೊಡಲ್ಲ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಸರ್ಚ್ ಆ್ಯಂಡ್ ವಿ ಹ್ಯಾವ್ ಟು ಲುಕ್ ಫಾರ್ ಇಟ್. ನಾವು ಮಾಡೋ ಕೆಲಸದಲ್ಲಾಗಲಿ ಯಾವುದರಲ್ಲಾದರೆ ಐ ಥಿಂಕ್ ಖುಷಿ ಆಗಲಿ, ಸಮಾಧಾನ, ಪ್ಯಾಕೇಜ್ ಒಟ್ಟಿಗೆ ಯಾವುದು ಬರಲ್ಲ. ಐ ಥಿಂಕ್ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ವ್ಸ್ ಹ್ಯಾಪಿ ಆ್ಯಂಡ್ ಅದನ್ನು ಹುಡುಕ್ಬೇಕು. ನಾವು ನಮಗೇನು ಬೇಕು ನಮಗೆ ಗೊತ್ತಿದೆಯಲ್ಲ, ಸೊ ಅದರಲ್ಲಿ ಹುಡುಕ್ಬೇಕಾಗತ್ತೆ. ನಾವು ಚಿತ್ರರಂಗದ ಪ್ರವೇಶ ಅದು ಆಕಸ್ಮಿಕನ ಅಥವಾ ಆದ್ಯತೆ ಆಗಿತ್ತಾ? ನನ್ನ ಪ್ರಕಾರ ಪ್ರತಿಯೊಂದು ಜೀವನದಲ್ಲಿ ಆಕಸ್ಮಿಕನೇ. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಸೊ ಆಗಿದೆ ಅಂದ್ಕೊಳೋದು ದಡ್ತನ. ನೀವು ಮೊದಲು ಬಣ್ಣ ಹಚ್ಚಿದ ದಿನ ನಿಮ್ಗೆ ಈ ವಿಶ್ವಾಸ ಇತ್ತಾ, ನಾನು ಒಬ್ಬ ದೊಡ್ಡ ಸ್ಟಾರ್ ಆಗ್ತೀನಿ ಅಂತ? ಒಬ್ಬ ಒಳ್ಳೆ ನಟನಾಗ್ತೀನಿ ಅನ್ನೋ ವಿಶ್ವಾಸ ಇತ್ತು. ಸ್ಟಾರ್ ಆಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಐ ಡೋಂಟ್ ಥಿಂಕ್ ಎನಿ ಸ್ಟಾರ್ ನೋಸ್ ದಟ್. ನಾನು ಮಾತ್ರ ಅಲ್ಲ, ಪ್ರತಿ ಯಾವ ಸ್ಟಾರಿಗೂ ಅದು ನಾನು ದೊಡ್ಡ ಸ್ಟಾರ್ ಆಗ್ತೀನಿ ಅನ್ನೋದು ಐ ಡೋಂಟ್ ಥಿಂಕ್ ಎನಿಬಡಿ ನೋಸ್. ಕಾನ್ಫಿಡೆನ್ಸ್ ಇತ್ತಾ? ಕಾನ್ಫಿಡೆನ್ಸ್ ಇಸ್ ಸಮಥಿಂಗ್ ಎಲ್ಸ್. ನಾನು ಸ್ಟಾರ್ ಆಗಕ್ಕೆ ಬಂದೇ ಇಲ್ಲ. ಇವತ್ತಿಗೂ ನಾನು ಸ್ಟಾರ್ ಆಗಿದ್ದೀನಿ ಅಂತ ಒಪ್ಪೋದು ಇಲ್ಲ. ಐ ಆಮ್ ಅನ್ ಆ್ಯಕ್ಟರ್. ಸಿ ಐ ಆಮ್ ಹಿಯರ್ ಟು ಆ್ಯಕ್ಟ್ ಆ್ಯಂಡ್ ಸಿನಿಮಾನ ಪ್ರೀತಿಸೋಷ್ಟು ನಾನು ಐ ಡೋಂಟ್ ಥಿಂಕ್ ಒಂದು ಇಮೇಜ್ನ ಪ್ರೀತಿಸೋಕ್ಕೆ ಸಾಧ್ಯನೇ ಇಲ್ಲ. ಐ ಡೋಂಟ್ ಥಿಂಕ್ ಐ ಕ್ಯಾನ್. ಇವತ್ತು ನೀವು ಬಹು ಬೇಡಿಕೆಯ ನಟ, ಬಹು ಭಾಷೆಗಳಲ್ಲಿ ನಟಿಸಿದಿರಿ. ಅದು ತೆಲುಗು, ಕನ್ನಡ, ತಮಿಳು ಮತ್ತು ಇವತ್ತು ಟಿ ವಿ ಇದರಲ್ಲೂ ಕೂಡ ಕಿರುತೆರೆಯಲ್ಲೂ ನೀವು ಭಾಳ ಹೆಸರು ಮಾಡಿದಿರಿ. ನಿಮಗೆ ಖುಷಿ ಕೊಟ್ಟಿದ್ದು ಯಾವ ಇಂಡಸ್ಟ್ರಿಯಲ್ಲಿ ನೀವು ಹೆಚ್ಚು ಕಂಫರ್ಟ್ ಆಗಿರ್ತೀರಿ? ಎಲ್ಲದೂ. ನಾನು ಖುಷಿ ಇಲ್ಲದೆ ಇರೋದು ಯಾವುದು ಮಾಡಲ್ಲ. ನನಗೆ ಇವಾಗ ಕೆಲಸದ ವಿಚಾರ ಬಂದಾಗ ಸಪೋಸ್ ಯಾವ್ದಾದ್ರು ಒಂದು ವಿಚಾರ ನನಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾನು ಮಾಡಲ್ಲ, ಇನ್ಕ್ಲೂಡಿಂಗ್ ದಿಸ್ ಇಂಟರ್ವ್ಯೂ. ಐ ಡೋಂಟ್ ಥಿಂಕ್ ಇಫ್ ಐ ಆಮ್ ನಾಟ್ ಹ್ಯಾಪಿ ಐ ವಿಲ್ ನಾಟ್ ಡೂ ಇಟ್. ಬಿಕಾಸ್ ನಾನು ಬಲವಂತ ಮಾಡ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ನಾನೇ. ಸೊ ಕಿರುತೆರೆ ಅಂತ ನೀವೇನು ಹೇಳ್ತೀರಿ, ಅದು ನಿಮ್ಮ ನ್ಯೂಸ್ ಪೇಪರ್ಗಳಿದ್ದ ಹಾಗೆ. ನೋಡೋದಕ್ಕೆ ಎರಡೆರಡು ಫೋಲ್ಡ್ ಅಷ್ಟೇ, ಅದು ಜಾಸ್ತಿ ಏನಿಲ್ಲ. ಬಟ್ ರೀಚ್ ಇದೆಯಲ್ಲ ನಿಮಗೆ, ಅದು ಅದಕ್ಕೆ ನ್ಯೂಸ್ ಅಂತ ಹೇಳೋದು. ಏನೋ ವಾಟ್ ಐ ಮೀನ್, ಇಟ್ ಸ್ಪ್ರೆಡ್ಸ್ ಫಾಸ್ಟ್. ಹಾಗೆಯೇ ಕಿರುತೆರೆ ಅಂತ ನೀವೇನು ಹೇಳ್ತೀರಿ, ಅದು ಸ್ಮಾಲ್ ಸ್ಕ್ರೀನ್ ಅಂತ ಕರೆಯೋದು. ಇಟ್ಸ್ ಆ್ಯಕ್ಚುಲಿ ಬಿಕಾಸ್ ಬೈ ದ ಜಾಗ್ರಫಿಕಲಿ ಇಫ್ ಯು ಗೋ ಲೈಕ್ ದ ಜಾಮೆಟ್ರಿಕಲ್ ಮೆಷರ್ಮೆಂಟ್ಸ್ ನೋಡೋಕೆ ಹೋದರೆ 21 inches 14 inches ಅ ವೆರಿ ಸ್ಮಾಲ್ ಥಿಂಗ್. ಬಟ್ ನೀವು ಹಾಗೆ ನೋಡೋಕೆ ಹೋದರೆ ಬಿಗ್ಗೆಸ್ಟ್ ಬಡ್ಜೆಟ್ ಸಿನಿಮಾನು ಟೆಲಿಕಾಸ್ಟ್ ಆಗೋದು ಅದೇ ಸ್ಕ್ರೀನಲ್ಲಿದೆ ಫೈನಲ್ ಆಗಿ. ವೆದರ್ ಇಟ್ ಈಸ್ 100 crores 200 crores ಫಿಲ್ಮ್ಸ್ ಎಲ್ಲ ಅದರಲ್ಲೇ ಆಗೋದು. ಸೊ ಅದರೊಳಗೆ ರೀಚ್ ಆಗೋದಿದೆಯಲ್ಲ ನಿಮಗೆ, ಇಟ್ ಟೇಕ್ಸ್ ಅ ಲಾಟ್. ಆ್ಯಂಡ್ ನನಗೆ ತುಂಬ ಖುಷಿ ಕೊಟ್ಟಿದ್ದು ಕಾರ್ಯಕ್ರಮಗಳು ಇವೆಲ್ಲ. ಯಾಕಂದರೆ ಇಲ್ಲಿ ನಾನು ಯಾವುದು ಪಾತ್ರನಾಗಿರಲಿಲ್ಲ, ನಾನಾಗಿರೋದಕ್ಕೊಂದು ಅವಕಾಶ ಇದೆ. ಸೊ ನನಗೆ ಯಾವುದೂ ನಿಮ್ಮ ಕ್ಯಾರೆಕ್ಟರ್ ಹೆಸರು ಇದು, ನಿಮ್ಮ ಪಾತ್ರ ಇದು, ಅಥವಾ ನೀವು ಈ ಥರ ಸ್ವಭಾವದವರು ಅಂತ ಹೇಳೋದು ನೀವಾಗಿರಿ ಅಂತ. ಸೊ ನನಗೆ ನಗಾಡೋ ಟೈಮಲ್ಲಿ ನಗಾಡೋಕ್ಕೆ ಅವಕಾಶ ಸಿಕ್ಕಿದೆ, ಅಳೋ ಟೈಮಲ್ಲಿ ಅಳೋಕ್ಕೆ ಅವಕಾಶ ಸಿಕ್ಕಿದೆ, ಸ್ಪಂದಿಸೋದಕ್ಕೆ ಅವಕಾಶ ಸಿಕ್ಕಿದೆ, ಮಾತಾಡೋದಕ್ಕೆ, ಟು ಬಿ ಮೈ ಸೆಲ್ಫ್. ಐ ಥಿಂಕ್ ಅದು ನನಗೆ ಇಟ್ಸ್ ಗಿವನ್ ಮಿ ಲಾಟ್ ಆಫ್ ಹ್ಯಾಪಿನೆಸ್. ತಾವು ಇದರಲ್ಲಿ ಭಾಳ ಖುಷಿ, ನೆಮ್ಮದಿ, ಸಂತೋಷ ನನಗೆ ಸಿಕ್ಕಿದೆ ಅಂತ ಹೇಳ್ತಿದ್ರಿ. ಆದರೆ ಚಿತ್ರರಂಗದ ಕೆಲವು ಪ್ರೊಡ್ಯೂಸರ್ಗಳು ನಮ್ಮ ಈ ಸ್ಟಾರ್ಗಳೆಲ್ಲ ಕಿರುತೆರೆಗೆ ಹೋಗ್ಬಿಟ್ಟು ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇತ್ತೀಚೆಗೆ ಸ್ವಲ್ಪ ತಕರಾರು ತೆಗೆದಿದ್ರು. ಈಗ ಮತ್ತೇನಾದ್ರು ಆ ಥರದ ತಕರಾರನ್ನ ತಾವು ಫೇಸ್ ಮಾಡ್ತಾ ಇದ್ದೀರಾ? ನಾನು ಪರ್ಸ್ನಲ್ ಆಗಿ ಯಾವುದು ನಾನು ಫೇಸ್ ಮಾಡಿಲ್ಲ. ಆ್ಯಂಡ್ ಅವರವರ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ ನನಗೆ. ಇಟ್ ಈಸ್ ದೇರ್ ಲೈಫ್ಸ್. ಬಟ್ ಹಾಗೆ ನೋಡೋಕ್ಕೆ ಹೋದರೆ ಆ ನಿರ್ಮಾಪಕರು ಯಾರೂ ನನ್ನೊಟ್ಟಿಗೆ ಸಿನಿಮಾ ಮಾಡಿಲ್ಲ. ಸೊ ಅವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಸೊ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದೆಮ್. ಆ್ಯಂಡ್ ನನ್ನ ಜೀವನದಲ್ಲಿ ನಾನು ಆ್ಯಕ್ಟ್ರಾಗಿ ಅಂತಲೂ ಇವ್ರು ಯಾರೂ ಹೇಳಿಲ್ಲ. ಇಟ್ಸ್ ಎ ಸ್ಮಾಲ್ ವರ್ಲ್ಡ್. ಆ್ಯಂಡ್ ಐ ಥಿಂಕ್ ನಾವು ನಮ್ಮ ಲೈಫ್ನ ಡಿಸಿಷನ್ಸ್ ನಾವು ತೊಗೊಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಆಗುತ್ತೆ. ಬಟ್ ಜೀವನದಲ್ಲಿ ಎಷ್ಟೋ ಜನ ಕಷ್ಟ ಬರುತ್ತೆ. ಹಾಗನ್ಬಿಟ್ಟು ನಾವು ದೇವ್ರ ಹತ್ರ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. ಹಾಗನ್ಬಿಟ್ಟು ದೇವ್ರೇನೋ ಹೊರ ಕೊಡೋ ತನಕ ಕಾಯ್ದುಕೊಂಡು ಕೂರಲ್ಲ ಎಲ್ಲರೂ. ವಿ ಹ್ಯಾವ್ ಟು ಮೂವ್ ಆನ್, ವಿ ಹ್ಯಾವ್ ಟು ಡೂ ಸಮಥಿಂಗ್. ಇವಾಗ ನಿಮ್ಮ ಜೀವನದಲ್ಲಿ ನಾವೇನೋ ಒಂದು ಯಾರು ಅಚೀವ್ ಮಾಡದೇ ಇರೋದು ಮಾಡಬೇಕು ಅಂತ ಹೊರಟಾಗ ಯಾರು ಮಾಡದೇ ಇರೋದು ಒಂದು ಮಾಡಬೇಕಾಗತ್ತೆ ನಾವು.
That is when you can achieve something impossible. And to achieve something impossible, you have to do something impossible. You can't keep complaining. ನೀವು ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಜೀವನ ಚೆನ್ನಾಗಿ ಆಗ್ತಿಲ್ಲ ನಿಮ್ಮಿಂದ ಅಂದರೆ ತಪ್ಪಾಗುತ್ತೆ. ನಿಮ್ಮ ಜೀವನ ಯಾಕೋ ಚೆನ್ನಾಗಿ ಆಗ್ತಿಲ್ಲ ಅಂದರೆ ಅದೆಲ್ಲೋ ನೀವು ಮಾಡಿರೋ ಮಿಸ್ಟೇಕ್. ನೀವೇ ಕರೆಕ್ಷನ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಡೂ ದ್ಯಾಟ್ ಆ್ಯಂಡ್ ಇನ್ನೊಬ್ಬರು ಲೈಫನ್ನ ನಾವು ಕಂಟ್ರೋಲ್ ಮಾಡೋದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಯು ಕಾಂಟ್ ಡೂ ದ್ಯಾಟ್. ಯು ಶುಡ್ಂಟ್ ಡೂ ದ್ಯಾಟ್. ಅವ್ರವ್ರ ಜೀವನ ನಡೆಸೋದಕ್ಕೆ ಆ್ಯಂಡ್ ಅವ್ರವ್ರ ಮನೇಲಿ ಏನೇನು ಕಷ್ಟಗಳಿದ್ದಾವೆ, ಅವ್ರವ್ರದ್ದು ಏನೇನು ಕೊರತೆಗಳಿದ್ದಾವೆ, ಯಾಕೆ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಅಲ್ಟಿಮೇಟ್ಲಿ ವಿ ಶುಡ್ ನಾಟ್ ಫರ್ಗೆಟ್, ನಾವೆಲ್ಲ ಮಾಡ್ತಾ ಇರೋದೇ ಜನಗಳಿಗೆ. ಅದು ಕಿರುತೆರೆ ಮೂಲಕ ಮಾಡ್ತೀವೋ ದೊಡ್ಡ ಪರದೆ ಮೇಲೆ ಮಾಡ್ತೀವೋ, ಇಟ್ ಈಸ್ ಡಿಫ್ರೆಂಟ್. ವಿ ಆರ್ ಆಲ್ ಹಿಯರ್ ಟು ಎಂಟರ್ಟೈನ್. ವಿ ಆರ್ ಆಲ್ ಹಿಯರ್ ಆಸ್ ಆ್ಯಕ್ಟರ್ಸ್. ವಿ ಶುಡ್ ಡೂ ಅವರ್ ಜಾಬ್ ಆ್ಯಂಡ್ ಪ್ರತಿಯೊಬ್ಬರಿಗೂ ನಿಮಗೆ ಏನೇ ನಿಲ್ಬೋದು, ಕಾಲ ಮತ್ತು ವಯಸ್ಸು ಎರಡೂ ನಿಲ್ಸೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಒಂದ್ಸತಿ ಅದನ್ನು ಮಿತಿ ಮೀರಿ ದಾಟಿ ಹೋದ್ಮೇಲೆ ನಿಮಗೆ ಬೇಕು ಅಂದ್ರೆ ಪ್ರಪಂಚ ನಿಮಗೆ ಬೇಡ ಅನ್ನತ್ತೆ. ದಟ್ ಈಸ್ ನಿಯಮ. ಏನು ಯಾರಿಗೂ ಕಾಯಲ್ಲ, ಯಾವುದು ಕಾಯಲ್ಲ ನಿಮಗೆ. ಸೊ I think when you can do something, you should do. And if you think ನಮಗೇನೋ ತೊಂದರೆ ಆಗ್ತಾ ಇದೆ, ನಾನು ಇನ್ನೂ ಏನೋ ಕಷ್ಟದಲ್ಲಿದ್ದೀನಿ ಅಂದರೆ ಪ್ಲೀಸ್ ಗೆಟ್ ಅಪ್, ವೇಕ್ ಅಪ್ ಆ್ಯಂಡ್ ಡೂ ಸಮಥಿಂಗ್. ನೀವು ಒಬ್ಬ ಒಳ್ಳೆ ಕ್ರಿಕೆಟರ್ ಕೂಡ. ನಿಮಗೆ ಕ್ರಿಕೆಟ್ ಮೇಲೆ ಹೆಚ್ಚು ಪ್ರೀತಿನ, ನಟನೆ ಮೇಲೆ ಹೆಚ್ಚು ಪ್ರೀತಿನ, ನೀವು ಒಳ್ಳೆ ಕ್ರಿಕೆಟರ್ ಆಗೇ ನಿಮ್ಮ ಕೆರಿಯರ್ನ ಬಿಲ್ಡಪ್ ಮಾಡ್ಕೊಳ್ಳಿಲ್ಲ ಅನ್ನೋ ಏನಾದರೂ ಕೊರಗಿದೆಯಾ ನಿಮಗೆ? ಸಿನಿಮಾ ಒಂದು ಕನಸು, ಕ್ರಿಕೆಟ್ ಒಂದು ಕೊರತೆ. ಓಕೆ, ಸೊ ಆ ಕೊರತೆ ಏನು ಅಂತಂದ್ರೆ ನಮಗೆ ಕ್ರಿಕೆಟರ್ ಆಗೋಕ್ಕಾಗಲಿಲ್ಲ ಜೀವನದಲ್ಲಿ. ಆ ಕೊರತೆನ ಈ ಮೂಲಕ ಒಂಚೂರು ತೀರಿಸ್ಕೋದಾದೀವಿ ಅಷ್ಟೇ ನಾವು. ಸೊ ಜೀವನದಲ್ಲಿ ಮತ್ತೊಮ್ಮೆ ಕ್ರಿಕೆಟ್ ನಮಗೆ ಒಳಗಡೆ ಬಂತು ನಮ್ಮ ಜೀವನದಲ್ಲಿ, ಜಸ್ಟ್ ವೆನ್ ಐ ಥಾಟ್ ಇಟ್ ಇಸ್ ಓವರ್. ಸೊ ಇಟ್ಸ್ ಒಂದು ಐಸೋಲೇಷನ್ನ ಫುಲ್ಫಿಲ್ ಮಾಡೋಕ್ಕೆ ಬಂದಂಥ ಒಂದು ಅವಕಾಶ ಅನಿಸ್ತು ನನಗೆ. ಸೊ ವಿ ಆರ್ ಜಸ್ಟ್ ಅದೇ ಮೈದಾನದಲ್ಲಿ ಆಡ್ತಾ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ದ ರೀಸನ್ ಬೀಯಿಂಗ್ ವೆರಿ ಸಿಂಪಲ್. ವಿ ಆರ್ ಆಲ್ ಗುಡ್ ಕ್ರಿಕೆಟರ್ಸ್ ಬೈ ದಿ ಎಂಡ್ ಆಫ್ ದಿ ಡೇ, ಬಟ್ ನಮ್ಮಲ್ಲಿ ಅಷ್ಟು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆಡೋಷ್ಟು ಟ್ಯಾಲೆಂಟ್ ಇಲ್ಲ. ದಟ್ ಈಸ್ ವೈ ದೇ ಆರ್ ಆಲ್ ದೇರ್. ಸೊ ಬಟ್ ನಾವು ಒಂದು ಲೆವೆಲ್ಗೆ ಆಡ್ಬೋದಲ್ಲ. ಆ ಲೆವೆಲ್ಗಂತೂ ಖಂಡಿತವಾಗ್ಲೂ ಆಗಲ್ಲ. ಬಟ್ ನಮ್ಮ ಲೆವೆಲಲ್ಲಿ ಆಡೋಕ್ಕೆ ಅಂತ ಒಂದು ಫಾರ್ಮ್ಯಾಟ್ ಬಂದಾಗ ವಿ ಆರ್ ಆಲ್ ಎಂಜಾಯಿಂಗ್ ಇಟ್ ಅಷ್ಟೇ. ದಟ್ ಡಸಂಟ್ ಮೇಕ್ ಇಟ್ ಅವರ್ ಪ್ರೊಫೆಷನ್. ಇಯರ್ಲಿ ಒನ್ಸ್ ಅವ್ರ ಪ್ರೇಬಲಿ KPL ಆಡ್ತಾ ಇರೋದ್ರಿಂದ ಇಯರ್ಲಿ ಟ್ವೈಸ್. ಬಟ್ ಐ ಥಿಂಕ್ ನಮಗೆ ನಾವು ರೆಜಿನವೇಟ್ ಮಾಡ್ಕೊಳೋದಕ್ಕೆ ಐ ಥಿಂಕ್ ಇಟ್ಸ್ ಅ ಗುಡ್ ಪೋಡಿಯಮ್. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋತೀವಿ, ಒಂದು ಸ್ವಲ್ಪ ಆಟ ಆಡ್ತೀವಿ, ವಾಪಸ್ ಬರ್ತೀವಿ ನಮ್ಮ ಸೀರಿಯಸ್ ಲೈಫಿಗೆ. ವಿ ಗೆಟ್ ಬ್ಯಾಕ್. ನಿರ್ದೇಶನದಲ್ಲಿ 2 ಮೇರು ಪರ್ವತಗಳು, ರಾಮ್ ಗೋಪಾಲ್ ವರ್ಮಾ, ರಾಜಮೌಳಿ, ಅವರಿಬ್ಬರ ಜೊತೆಗೂ ಕೆಲಸ ಮಾಡಿದಿರಿ. ನಿಮಗೆ ಯಾರು ಗುಣ ಹೆಚ್ಚಿಷ್ಟ ಆಗುತ್ತೆ, ಯಾರು ಒಬ್ರಿಗಿಂತ ಒಬ್ರು ಈ ಕಾರಣಗಳಲ್ಲಿ ಅವರು ವಿಭಿನ್ನ ಅಂತ ತಮಗನ್ಸಿದೆ? ಇವರಿಬ್ಬರಲ್ಲಿ ಯಾರು ಇಷ್ಟ ಆಗ್ತಾರೆ ಅನ್ನೋದು ರಾಂಗ್ ಆಗುತ್ತೆ. ಬಿಕಾಸ್ ದಟ್ ಮೇಕ್ಸ್ ಮೀ ಬಿಕಮ್ ಜಡ್ಜ್ಮೆಂಟಲ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಜಡ್ಜ್ಮೆಂಟಲ್. ಐ ಕ್ಯಾನ್ ಓನ್ಲಿ ಜಡ್ಜ್ ಎ ಪರ್ಸನ್. ಓಕೆ, ಜಡ್ಜಿಂಗ್ ಎ ಪರ್ಸನ್ ಆ್ಯಂಡ್ ಜಡ್ಜ್ಮೆಂಟಲ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ಐ ಹೋಪ್ ಅದನ್ನು ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಜಡ್ಜಿಂಗ್ ಈಸ್ ಅ ರಿಕ್ವೈರ್ಮೆಂಟ್. ಯಾರನ್ನಾದರೂ ಜಡ್ಜ್ ಮಾಡಲೇಬೇಕಾಗತ್ತೆ ನಾವು. ಕಾರಣ ಏನು ಅಂತಂದರೆ ಅದು ನಮಗೆ ಹೆಂಗೆ ಅನುಸರಿಸ್ಕೊಳಕ್ಕೆ ಹೋಗೋಕ್ಕಾಗತ್ತಾ, ನಮಗವ್ರಿಗೂ ಸೆಟ್ ಆಗುತ್ತಾ. ಜಡ್ಜಿಂಗ್ ಈಸ್ ನಾಟ್ ಅಬೌಟ್ ಯುವರ್ ಪರ್ಸ್ನಲ್ ಲೈಫ್, ಇಟ್ಸ್ ಅಬೌಟ್ ಯುವರ್ ನೇಚರ್. ಅವ್ರು ಮಾತಾಡೋ ಸ್ಟೈಲು, ಅವ್ರು ಇರೋ ಸ್ಟೈಲು, ಅವ್ರ ವ್ಯಕ್ತಿತ್ವ, ಇದು ನಮಗೆ ಹೊಂದಾಣಿಕೆ ಆಗುತ್ತಾ. ಹೊಂದಾಣಿಕೆ ಆದರೆ ನಾವು ನೀವು ಕುತ್ಕೊಂಡು ಮಾತಾಡ್ಬೋದು ಅಟ್ಲೀಸ್ಟ್. ಜಡ್ಜ್ಮೆಂಟಲ್ ಈಸ್ ಸಮಥಿಂಗ್ ಎಲ್ಸ್. ಲೈಕ್ ನೀವೇನೋ ಹೇಳ್ತೀರಾ, ಇವನು ಸ್ವಭಾವನೇ ಹೀಗೆ, ಸಿಕ್ಕಾಪಟ್ಟೆ ಅದು, ದಟ್ಸ್ ಬೀಯಿಂಗ್ ಜಡ್ಜ್ಮೆಂಟಲ್. ಸೊ ನೀವು ಅದನ್ನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡೋದಂದರೆ ಇವರಿಬ್ಬರೂ 2 ಡಿಫ್ರೆಂಟ್ ಪೀಪಲ್. ಕಂಪೇರ್ ಮಾಡೋದೇ ರಾಂಗ್ ಆ್ಯಕ್ಚುಲಿ. ಆ್ಯಂಡ್ ಕಂಪೇರ್ ಮಾಡಿದ್ರೆ ನಾನು ಹೇಳಿದ್ದು ನಾನು ಜಡ್ಜ್ಮೆಂಟಲ್ ಆಗೋಗ್ತೀನಿ. ಓಕೆ, ರಾಮ್ ಗೋಪಾಲ್ ವರ್ಮಾ ಅವರಿಗೆ ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ ಕೆಲಸ ಮಾಡೋದಕ್ಕೆ. ಅವ್ರದ್ದೇ ಕತೆ ಆಯ್ಕೆ ಮಾಡೋದ್ರಲ್ಲೇ ಒಂದು ಶೈಲಿ ಇದೆ. ರಾಜಮೌಳಿ ಅವರಿಗೂ ಅಷ್ಟೇ ಅವ್ರದ್ದೇ ಆದಂಥ ಒಂದು ಕತೆ ಆಯ್ಕೆ ಮಾಡೋದ್ರಲ್ಲೇ ಒಂದು ಶೈಲಿ. ಅದರಲ್ಲೇ ಇಬ್ಬರದು ವ್ಯಕ್ತಿತ್ವಗಳು ಹೇಳಿಬಿಡುತ್ತೆ. ಹೀ ಲೈಕ್ಸ್ ಮೋರ್ ಆಫ್ ಥ್ರಿಲ್ಲರ್ಸ್. ರಾಮ್ ಗೋಪಾಲ್ ವರ್ಮಾ ಅಂದರೆ ಥ್ರಿಲ್ಲರ್ಸು ಸ್ವಲ್ಪ ಈ ಥರ ಇದಕ್ಕೆ ಹೋಗ್ತಾರೆ. ರಾಜಮೌಳಿ ಅವರು ಈಸ್ ಅ ಟಿಪಿಕಲ್ ವೆರಿ ವೆರಿ ಬ್ಯೂಟಿಫುಲ್ ಕಮರ್ಷಿಯಲ್ ರೈಟರ್. ಏನೇ ಒಂದು ಚಿಕ್ಕದನ್ನು ಬಹಳ ಅಲಂಕಾರ ಮಾಡಿ ಹೇಳ್ತಾರೆ ಅವರು. ಸೊ ಹಾಗಿರೋದ್ರಿಂದ ಇಬ್ಬರದು ಬೇರೆನೆ. ಆ್ಯಂಡ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ 2 ಚಾಲೆಂಜ್. ಇವ್ರ ಹತ್ರ ಹೋದಾಗ ನಮಗೆ ನಾವು ಬೇರೆ ರೀತಿ ಮೋಲ್ಡ್ ಮಾಡ್ಕೊಬೇಕು, ಅವ್ರ ಹತ್ರ ಹೋದಾಗ ಬೇರೆ ರೀತಿ ಮೋಲ್ಡ್ ಮಾಡ್ಕೊಬೇಕು. ಇವ್ರ ಸೆಟ್ಟಲ್ಲಿ ಇರೋ ಥರ ಆ ಸೆಟ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಅಲ್ಲಿರೋ ಥರ ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ 2 ಡಿಫ್ರೆಂಟ್ ಥಿಂಗ್ಸ್. ಬಟ್ ಅಫ್ಕೋರ್ಸ್ ಬೋತ್ ಆರ್ ವೆರಿ ವರ್ನರಬಲ್ ಅಂತ ವೆರಿ ಈಸಿ. ನೀವು ಹೇಳಿದ ಹಾಗೆ ಅವರು ಹೆಸರು ಮಾತ್ರ ದೊಡ್ಡದಾಗಿದೆ, ಅವರಲ್ಲ.
ಅವ್ರು ಇನ್ನೂ ಭಾಳ ಗ್ರೌಂಡೆಡ್ ಆಗಿದ್ದಾರೆ ಇಬ್ರು, ಭಾಳ ವೆರಿ ಸಿಂಪಲ್ ಹ್ಯೂಮನ್. ಎತ್ತರಕ್ಕೆ ಇರೋದವ್ರು ಯಾವತ್ತೂ ಸಾಮಾನ್ಯ ಡೌನ್ ಟು ಅರ್ತ್ ಅಲ್ಲೇ ಇದ್ದಾರೆ ಅವರಿಬ್ರು. ಸೊ ಮಾತಾಡೋದಕ್ಕೂ ಈಸಿ ಆ್ಯಂಡ್ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಖುಷಿ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದರು ಆ್ಯಂಡ್ ನಂಬಿದ್ರು. ಆ್ಯಂಡ್ ಇನ್ನೂ ದೊಡ್ಡ ಖುಷಿ ಏನು, ನನಗೆ ಅಟ್ಲೀಸ್ಟ್ ಆ ನಂಬಿಕೆನ ನಾನು ಹಾಳು ಮಾಡ್ಕೊಳ್ಳಿಲ್ಲ, ಎಲ್ಲೋ ಒಂಚೂರು ಉಳಿಸ್ಬಿಟ್ಟು ಬಂದೆ ಅನ್ನೋ ಒಂದು ಖುಷಿ ಇದೆ ನನಗೆ. ಬಟ್ ಅಫ್ಕೋರ್ಸ್ ನೀವು ಹೇಳಿದಾಗೆ ಇಂಥ ಒಂದು ನಿರ್ದೇಶಕರ ಹತ್ರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್.